ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೇವೆ. ಒಂದು ಆನಿಯನ್, ಒಂದು ಸ್ಪೂನ್ ಕಡಲೆ ಬೀಜ, 3 ಸ್ಪೂನ್ ನೆಲಕಡಲೆ ಬೀಜ, 2 ಚಿಲ್ಲಿ, ಸ್ವಲ್ಪ ಕರಿಬೇವು, ಅರ್ಧ ಲೆಮನ್, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 2 ಕಪ್ ಅವಲಕ್ಕಿ, ಇದು ತೊಳೆದಿರೋದು, ಸ್ವಲ್ಪ ಎಣ್ಣೆ. ಬಾಣಲೆಯನ್ನು ಇಟ್ಬಿಟ್ಟು ಬಾಣಲೆ ಕಾದ ಮೇಲೆ ಆಗ 3 ಸ್ಪೂನ್ ಆಯಿಲ್, ಅದಕ್ಕೆ 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನು ಸಾಸಿವೆ ಹಾಕಿದ್ದೇವೆ. ಆಮೇಲೆ ಆನಿಯನ್, ಆಮೇಲೆ ಇದಕ್ಕೆ ಕಡಲೆಬೇಳೆ, ಆಮೇಲೆ 3 ಸ್ಪೂನ್ ನೆಲಕಡಲೆ ಬೀಜ. ಇದು ನೀವು ನೆಲಗಡಲೆ ಬೀಜ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರ್ಬೋದು, ಇಲ್ಲಾಂದ್ರೆ ಈ ತರ ಒಗ್ಗರಣೆ ಹಾಕುವಾಗ ಫ್ರೈ ಮಾಡ್ಬೋದು. ಫ್ರೈ ಆಗಬೇಕು. ಇವಾಗ ಇದು ಸ್ವಲ್ಪ ರೋಸ್ಟ್ ಆಗ್ತಾ ಬಂದಿದೆ. ಇದಕ್ಕೆ 2 ಚಿಲ್ಲಿ ಸೇರಿಸ್ತಾ ಇದ್ದೇವೆ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಿದ್ದೇವೆ ಫ್ರೆಂಡ್ಸ್. ಇದು ಬಂದು ಗಟ್ಟಿ ಅವಲಕ್ಕಿ, ಒಂದು 2 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. ನಾನು ವಾಶ್ ಮಾಡಿ ತಗೊಂಡಿದ್ರು ಇದು. ಇವಾಗ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಬಿಡಿ ಬಿಡಿಯಾಗಿದೆ ಅಲ್ಲ. ಅದನ್ನು ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಸೋಸಿಟ್ಕೊಂಡಿರ್ಬೇಕು. ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗಬೇಕು. ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಎಲ್ಲ ಒಳ್ಳೆ ರೀತಿಯಾಗಿ ಮಿಕ್ಸ್ ಆಗ್ತಾ ಇದೆ. ಲಾಸ್ಟಿಗೆ
ಅರ್ಧ ಲೆಮನ್ ತಗೊಂಡು ಈಗ ಹಾಕಿದ್ರೆ ಆಯಿತು. ಸೂಪರ್ ಆಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ದಿಢೀರಾಗಿದ್ದು ಫಾಸ್ಟಾಗಿ ಮಾಡುವಂಥದ್ದು ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ. ಇವಾಗ ಇದು ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು.